ನಮಸ್ಕಾರ ಫ್ರೆಂಡ್ಸ್, ನಾನಿಲ್ಲಿ ಶಂಖಪುಷ್ಪ ಹೂವಿನದ್ದು ಜ್ಯೂಸನ್ನು ಮಾಡ್ತಿದ್ದೇನೆ. ನೀವೆಲ್ಲ ನೋಡಿರ್ಬೋದು ಶಂಖಪುಷ್ಪ ಹೂವನ್ನು. ಇದು ಹೆಚ್ಚಾಗಿ ನೇರಳೆ ಬಣ್ಣ ಮತ್ತು ಬಿಳಿ ಬಣ್ಣದಲ್ಲಿ ಇರುತ್ತೆ. ಕಲರ್ಸ್ ಇರುತ್ತೆ, ಆದರೆ ಫೇಮಸ್ ಜಾಸ್ತಿ ಸಿಗುವುದು ಯಾವುದಂತ ಹೇಳಿದ್ರೆ ನೇರಳೆ ಮತ್ತು ಬಿಳಿ ಬಣ್ಣದ್ದು. ಈ ಜ್ಯೂಸ್ ಮಾಡೋದ್ರಿಂದ ನಮ್ಗೆ ಏನು ಪ್ರಯೋಜನ ಇದೆ ಅಂತ ಹೇಳಿಕೊಡ್ತೇನೆ. ಫಸ್ಟ್ ಇದು ಮಾನಸಿಕವಾಗಿ ನಮ್ಮ ಮೆದುಳನ್ನು ಚೆನ್ನಾಗಿರಲು ಇದು ಸಹಾಯ ಮಾಡುತ್ತೆ. ಮೆದುಳಿನ ಶಕ್ತಿಯನ್ನು ಜಾಸ್ತಿ ಮಾಡುತ್ತೆ. ಮತ್ತು ಮನಸ್ಸಿಗೆ ಕಿರಿಕಿರಿ ಅಂಥದ್ದಾಗಿದ್ದರೆ ಅಥವಾ ಆಯಾಸ ಆಗ್ತಿದ್ರೆ ಮನಸ್ಸಿಗೆ, ಅಥವಾ ಸ್ಟ್ರೆಸ್ ಏನಾದರೂ ಆಗಿದ್ರೆ ಈ ಜ್ಯೂಸ್ ಕುಡಿಯೋದ್ರಿಂದ ನಮಗೆ ಮನಸ್ಸಿಗೆ ರಿಲ್ಯಾಕ್ಸ್ ಆಗುತ್ತೆ. ಅದರ ಜೊತೆಗೆ ಹೃದಯದ್ದು ಬ್ಲಾಕನ್ನು ಸಹ ಕಡಿಮೆ ಮಾಡುತ್ತೆ, ರಕ್ತ ಹೆಪ್ಪುಗಟ್ಟುವುದನ್ನು ಸಹ ಕಡಿಮೆ ಮಾಡುತ್ತೆ, ಕೊಲೆಸ್ಟ್ರಾಲನ್ನು ಸಹ ಕಡಿಮೆ ಮಾಡುತ್ತೆ, ತೂಕ ಕಡಿಮೆ ಮಾಡಲು ಇದು ಸಹಾಯ ಮಾಡುತ್ತೆ, ಮತ್ತು PCOD ಅನ್ನು ಸಹ ಕಡಿಮೆ ಮಾಡುತ್ತೆ. ಮತ್ತು ಇದು ಮಾನಸಿಕವಾಗಿ ಯಾವುದಾದ್ರೂ ಕಾಯಿಲೆ ಇದ್ದರೆ ಸಹ ಅದರಲ್ಲಿ ಸಹ ಇದನ್ನು ಉಪಯೋಗಿಸ್ತಾರೆ. ನಾನಿಲ್ಲಿ ಶಂಖಪುಷ್ಪ ಹೂವಿನದ್ದು ದಳವನ್ನು ತಗೊಂಡಿದ್ದೇನೆ. ಅದಕ್ಕಿಲ್ಲಿ ನಾನು ಶಂಖಪುಷ್ಪ ಹೂವಿನದ್ದು ಜ್ಯೂಸ್ ಮಾಡಲು 2 ಗ್ಲಾಸಿನಷ್ಟು ನೀರನ್ನು ತಗೊಳ್ತಾ ಇದ್ದೇನೆ. ಇದನ್ನು ನಾನು ಶಂಖಪುಷ್ಪ ಹೂವನ್ನು ನನಗೆ ಫ್ರೆಶ್ ಸಿಗಲಿಲ್ಲ, ಹಾಗಾಗಿ ಸ್ವಲ್ಪ ಬಾಡಿದೆ. ಇದನ್ನು ತೊಳೆದಿಟ್ಕೊಂಡಿದ್ದೇನೆ. ನಾನು ಇದನ್ನೀಗ ನೀರು ಕುದಿಯುತ್ತಾ ಇರುವಾಗ ಈ ಶಂಖಪುಷ್ಪದ್ದು ಹೂವನ್ನು ಹಾಕ್ತಾ ಇದ್ದೇನೆ. ಇದನ್ನು ಸ್ವಲ್ಪ ನೀಟಾಗಿ ಏನಾದರೂ ಹುಳ ಇದೆ ಅಂತ ನೋಡಬೇಕು, ಫಸ್ಟಿಗೆ ನೋಡಿ ಮತ್ತೆ ಹಾಕಬೇಕು. ಈಗ ನೋಡಿ, ನೀರಿಗೆ ಹಾಕಿದ ತಕ್ಷಣವೇ ಕಲರ್ ಬಿಡ್ತಾ ಇದೆ. ಈಗ ನಾನಿಲ್ಲಿ ಒಂದು ಸಣ್ಣ ಪೀಸಿನಷ್ಟು ಕಲ್ಸಕ್ಕರೆ ಪೀಸನ್ನು ಸಹ ಹಾಕ್ತಾ ಇದ್ದೇನೆ. ಇದನ್ನು ಮಕ್ಕಳಿಗೆ ವಾರಕ್ಕೊಮ್ಮೆ ಮಾಡಿಕೊಟ್ರೆ ಮಕ್ಕಳದ್ದು ಮೆಮೊರಿ ಪವರ್ ಇಂಪ್ರೂವ್ ಆಗುತ್ತೆ, ಮತ್ತು ಓದಲಿಕ್ಕೆ ಸಹ ಅವರಿಗೆ ಚೆನ್ನಾಗಿ ಮನಸ್ಸು ಬರುತ್ತೆ, ಚೆನ್ನಾಗಿರುತ್ತೆ. ಈಗ ನಾನು ಇದನ್ನು ಕುದಿಸಿ ಆಗಿದೆ. ಇದನ್ನು ನಾನು ಒಂದು ಗ್ಲಾಸಿಗೆ ಹಾಕ್ತಾ ಇದ್ದೇನೆ. ನೋಡಿ, ಬ್ಲೂ ಕಲರಲ್ಲಿ ಬಂದಿದೆ. ಹೀಗೆ ಸಹ ಕುಡಿಬೋದು ಇದನ್ನು. ನಾವು ಇದು ಟೇಸ್ಟ್ ಜಾಸ್ತಿ ಬರಲಿಕ್ಕೆ ಅಂತ ಹೇಳ್ಬಿಟ್ಟು ಇದಕ್ಕೆ ನಾನಿಲ್ಲಿ ಒಂದು ಲಿಂಬೆ ಹಣ್ಣನ್ನು ತಗೊಂಡಿದ್ದೇನೆ. ಅದರದ್ದು ಸ್ವಲ್ಪ ಅರ್ಧ ಪೀಸನ್ನು ಹಾಕ್ತಾ ಇದ್ದೇನೆ. ನಿಮಗೆ ಎಷ್ಟು ಬೇಕು ಹುಳಿ, ಅಷ್ಟು ರುಚಿಗೆ ಎಷ್ಟು ಬೇಕು ಅಷ್ಟನ್ನು ಹಾಕ್ಬಿಟ್ಟು ಇದನ್ನು ಕುಡಿಬೋದು. ಈ ರೀತಿಯಾಗಿ ವಾರದಲ್ಲಿ ಒಂದು ದಿವಸ ಮಾಡಿ ಕುಡಿಬೋದು. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.